ಏನ್ ಗೊತ್ತಾ ಬಬಿ, ಮೋಸ್ಟ್ ಆಫ್ ದಿ ಬಾಯ್ಸು ಹುಡುಗಿಗೆ ಲಿಪ್ ಕಿಸ್ ಮಾಡೋಕ್ಕಿಂತ ಮುಂಚೆ ಬೇರೆಯವ್ರಿಗೆ ಲಿಪ್ ಕಿಸ್ ಮಾಡ್ತಾರೆ. ಯಾರಿಗೆ? ಹೇ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಗೊತ್ತಾ ಗಾಯ್ಸ್, ಎಲ್ಲರೂ ಹೇಳ್ತಾರೆ ನಾವು ಹುಡುಗಿರ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದ್ರಲ್ಲಿ ಫಸ್ಟ್ ಅಂತ. ಯಾರ ಜೊತೆ ಬೇಕಿದ್ರೂ ಕಾಂಪಿಟೇಟ್ ಮಾಡ್ಬೋದು, ಆದರೆ ಈ ಸೂರ್ಯನ ಜೊತೆ ಮಾತ್ರ ಮಾಡೋಕ್ಕಾಗಲ್ಲ. ನಮ್ಮ ಮುಖದ ಮೇಲೆ ಬೀಳ್ತಿರೋ ಬಿಸಿಲು ನೋಡಿದ್ರೆ ಸೂರ್ಯ ನಮ್ಮ ಹತ್ರ ಬಂದಿದ್ದಾನೆ, ನಾವು ಸೂರ್ಯನ ಹತ್ರ ಹೋಗಿದ್ದೀವ ಅಂತ ಡೌಟ್ ಆಗ್ತಾ ಇತ್ತು ನನಗೆ. ನನಗೂ ಬಬ್ಬಿಗೂ ಮನೇಲಿದ್ದು ಬೋರ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಲಾಂಗ್ ಡ್ರೈವ್ ಹೋಗೋಣ ಅಂತ BMTC ಬಸ್ನ ಬಾಡಿಗೆ ಬುಕ್ ಮಾಡಿದ್ವಿ. ನಮ್ಮ ಬಬ್ಬೆ ಸೈಕಲ್ ತಗೊಳ್ಳೋಣ ಅಂತ ಹೇಳಿದ್ಲು. ನಾನು ಸೈಕಲ್ ತುಂಬ ಕಾಸ್ಟ್ಲಿ ಅಂತ ಹೇಳಿದೆ. ಬಸ್ಸಲ್ಲಿ ವಿಂಡೋ ಸೀಟ್ ಸಿಕ್ಬಿಟ್ರೆ ಅಂತೂ ನೆಮ್ಮದಿ, ಆರಾಮಾಗಿ ಕೂತ್ಕೋಬೋದು. ಓಪನ್ ಮಾಡಿ ಗಾಳಿ ತಗೊಂಡು ಪೀಸಾಗಿ ನೋಡ್ಕೊಂಡು ಹೋಗ್ತಾ ಇರ್ಬೋದು. ಒಂದು ಟೈಮಲ್ಲಿ ಬಸ್ ಅನ್ನೋದು ನಮ್ಗೆ ತೋರ್ ಮನೆ ಆಗ್ಬಿಟ್ಟಿತ್ತು. ಯಾವಾಗಲೂ ಬಸ್ಸಲ್ಲೇ ಓಡಾಡ್ತಾ ಇರ್ತಿದ್ವಿ. ಇರೋವರ ಜಗಳರೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆಂಟಿದಿ ಜಗಳ ಎಲ್ಲ ನೋಡ್ಕೊಂಡು. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಇವಾಗ ಯಾವತ್ತೋ ಒಂದಿನ ಬಸ್ ಹತ್ಕೊಂಡು ಕೂತ್ಕೊಂಡು ಹೋಗ್ತಾ ಇದ್ರೆ ಹಳೆ ಮೆಮೊರೀಸ್ ಎಲ್ಲ ನೆನಪಾಗುತ್ತೆ. ಆಮೇಲೆ ಬಸ್ಸಲ್ಲೇ ಕೂತ್ಕೊಂಡ್ಬಿಟ್ಟು ಇಡೀ ಬೆಂಗಳೂರೆಲ್ಲ ನೋಡ್ಬಿಟ್ವಿ. ಕಂಡಕ್ಟರ್ ಅಂಕಲ್ಗೆ ನಮ್ ಸ್ಟಾಪ್ ಬಂದ್ರೆ ಹೇಳಿ ಅಂದ್ರೆ ಮೊದಲು ಫೋನ್ ಬಿಟ್ಟು ಅನೌನ್ಸ್ ಮಾಡ್ತಿರೋದನ್ನ ಕೇಳಿಸ್ಕೊಳಮ್ಮ ಅಂದ್ಬಿಟ್ರು. ಅವ್ರ ಹಂಗಂದ್ರು ಅಂತ ನಂಗೆ ಬೇಜಾರಾಗ್ಲಿಲ್ಲ. ನನ್ಗೆ ಹಂಗ ಅಂದಿದ್ದಕ್ಕೆ ಇವಳಿ ಫುಲ್ ಖುಷಿ ಆಗ್ಬಿಟ್ಟು ಸ್ಟೆಪ್ ಹಾಕ್ಬಿಟ್ಲು. ಆಮೇಲೆ ಮನೆಗೆ ಬಂದ ತಕ್ಷಣ ಚಿಂಟು ಸಿಕ್ಕಿದ್ದ. ಹೇ ಹಾಯ್ ಚಿಂಟು ಅಂತ ನಾನಂದ್ರೆ ಯಾರು ನೀನು ಅಂದ್ಬಿಡೋದ. ಅವನಂದಿದ್ರಲ್ಲಿ ಏನೂ ತಪ್ಪಿಲ್ಲ, ಯಾಕಂದ್ರೆ ಅವನ ನೋಡ್ತಿರೋದೇ ಫಸ್ಟ್ ಟೈಮ್ ಅಲ್ವಾ. ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಏನು ಇಲ್ಲಿದ್ರೆ ಆನಂದ, ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಏನ್ ಗೊತ್ತಾ ಬಬ್ಬಿ, ಮೋಸ್ಟ್ ಆಫ್ ದಿ ಬಾಯ್ಸು ಹುಡುಗಿಗೆ ಲಿಪ್ ಕಿಸ್ ಮಾಡೋಕ್ಕಿಂತ ಮುಂಚೆ ಬೇರೆಯವ್ರಿಗೆ ಲಿಪ್ ಕಿಸ್ ಮಾಡ್ತಾರೆ. ಯಾರಿಗೆ? ಬೇರೆಯವ್ರಿಗ? ದೊಡ್ಡವರೇ, ಚಿಕ್ಕವರಲ್ಲ. ಚಿಕ್ಕವ್ರು ಇರ್ಬೇಕಾದ್ರೆ ಅಕ್ಕಂಗೆ ಕೊಟ್ಟೆ ಅಮ್ಮಂಗೆ ಕೊಟ್ಟೆ ಅಲ್ಲ, ದೊಡ್ಡವರೇ. ಎಲ್ಲ ಬಾಯ್ಸು ಅಲ್ಲ, ಮೋಸ್ಟ್ ಆಫ್ ದಿ ಬಾಯ್ಸ್. ಏನವ್ರ ಬೈಕ್ಗ ಲಿಪ್ ಕಿಸ್ ಹೆಂಗ್ ಮಾಡೋಕ್ಕಾಗತ್ತೆ? ಅದಕ್ಕೆ ಓನ್ಲಿ ಕಿಸ್ ಮಾಡ್ಬೋದು. ಮಾರ್ಕ್ ನೋಡಿದ್ಯಾ ತಾನೇ? ಲಾಸ್ಟಲ್ಲಿ ಸುದೀಪ್ ಏನಂತ ಹೇಳ್ತಾರೆ? ದಮ್ ಹೊಡಿಯೋದು ಕಮ್ಮಿ ಮಾಡ್ಬೇಕಲ್ಲ. ಏನ್ ಹೇಳು? ಸಿಗರೇಟ್ಗೆ ಆಮೇಲೆ ನಮ್ಮ ಬಬ್ಬೆ ನನ್ನ ತಲೆಗೇನೆ ಹಚ್ಕೊಟ್ಲು. ಇದಾಗಿತ್ತು ಇವತ್ತಿನ ನನ್ನ ಟೈಮ್. ಮತ್ತೆ ಮುಂದಿನ ವಿಡಿಯೋಸ್ ಸಿಗುವ ಅಂತ ಹೇಳ್ತಾ, ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.